ಇವತ್ತಿನ ದಿನ ನಾನು ಡ್ರೈವರ್ ನಂಬರ್ 3 and 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನೀವು ಯಾವುದೇ ತಿಂಗಳ 3ನೇ ತಾರೀಕು ಅಥವಾ 12ನೇ ತಾರೀಕು ಅಥವಾ 21ನೇ ತಾರೀಕು ಅಥವಾ 30ನೇ ತಾರೀಕಿಗೆ ಹುಟ್ಟಿದ್ರೆ ನಿಮ್ಮ ಡ್ರೈವರ್ ನಂಬರ್ 3 ಆಗುತ್ತೆ. 3 ಅಂದ್ರೆ ಅದು ಬೃಹಸ್ಪತಿ ಗುರು ರೂಲ್ ಮಾಡೋದು. ಹಾಗೆ ಇವತ್ತಿನ ಈ ವರ್ಷ 2025 2 + 2 + 5 ಅಂದ್ರೆ ಮಂಗಳದ ಗುರು ಯಾರು? ಹನುಮಂತ. ಹಾಗೇನೆ ಈ ವರ್ಷ ನಿಮ್ಮ ಆರೋಗ್ಯ ಹೇಗಿರುತ್ತೆ? ನೀವು ಹೊಟ್ಟೆಯ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಆರೋಗ್ಯಕರವಾದ ಆಹಾರವನ್ನ ಸೇವಿಸಿ, ಆದಷ್ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮತ್ತೆ ನಿಮ್ಮ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ? ನೀವು ಸ್ಟಡಿ ಮಾಡಕ್ಕೆ ಯಾವ್ದಾದ್ರು ವಿದೇಶ ಪ್ರಯಾಣ ಮಾಡಬೇಕು ಅಂತಿದ್ರೆ, ಅಥವಾ ಈ ವರ್ಷ ನಾನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಿದ್ರೆ, ಇದು ನಿಮ್ಗೆ ದಿ ಬೆಸ್ಟ್ ಇಯರ್ ಆಗಿರುತ್ತೆ. ಯಾಕೆಂದ್ರೆ ಜುಪಿಟರ್ ಅಂಡ್ ಮಂಗಳ ಇಬ್ರು ಒಳ್ಳೆ ಫ್ರೆಂಡ್ಸ್. ಹಾಗಾಗಿ ಈ ವರ್ಷ ಹಾಗೆ ಅಂತ ಓದ್ದೇ ಇರಬೇಡಿ, ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಗುವಂತ ಅವಕಾಶ ನಿಮ್ಗಿದೆ. ಇನ್ನು ನಿಮ್ಮ ಸಂಬಂಧ, ನಿಮ್ಗೆ ಮದುವೆ ಆಗಿಲ್ಲ ಅಂತಂದ್ರೆ ಈ ವರ್ಷ ನಿಮ್ಗೆ ತುಂಬಾ ಒಳ್ಳೆಯ ವರ್ಷ. ಒಳ್ಳೆಯ ವರ ಅಥವಾ ವಧು ಸಿಗುವಂತಹ ಎಲ್ಲಾ ಅವಕಾಶಗಳು ನಿಮ್ಗೆ ಈ ವರ್ಷ ಇದೆ. ಒಂದು ವೇಳೆ ನಿಮ್ಗೆ ಮದುವೆ ಆಗಿದ್ರೆ 2023ರಲ್ಲಿ ನೀವು ಬಹಳ ಚಾಲೆಂಜಸ್ ಅನ್ನ, ಕಷ್ಟಗಳನ್ನ ಎದುರಿಸಿದ್ದೀರಾ ನಿಮ್ಮ ವೈವಾಹಿಕ ಜೀವನದಲ್ಲೇ. ಆದ್ರೆ ಈ ವರ್ಷ ನಿಮ್ಗೆ ಒಳ್ಳೆಯ ಸಮಯವನ್ನ ಕಳೆಯಲಿಕ್ಕೆ, ಒಳ್ಳೆಯ ಪ್ರೀತಿ ಸಿಗಲಿಕ್ಕೆ ಕೂಡ ಅವಕಾಶ ಆಗುತ್ತೆ. ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಪ್ರಮೋಷನ್ ಅಥವಾ ಬೇರೆ ಒಳ್ಳೆಯ ಜಾಬ್ ಸಿಗ್ಬೇಕು ಅಂತಿದ್ರೆ, ಅಥವಾ ಜಾಬ್ಗೋಸ್ಕರ ನೀವು ವಿದೇಶ ಪ್ರಯಾಣ ಮಾಡಬೇಕು ಅಂತಿದ್ರೆ ಅದು ತುಂಬಾ ಒಳ್ಳೆಯ ವರ್ಷ. ಅದು ನಿಮಗೆ ಕೈಗೂಡುತ್ತೆ ಕೂಡ. ಇನ್ನು ನೀವು ಏನನ್ನ ಪಾಲಿಸಬೇಕು ಈ ವರ್ಷ? ನೀವು ನಿಮ್ಮ ಮನೆಯ ಈಶಾನ್ಯ ಕೋಣೆಯನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಈ ವರ್ಷ ಆದಷ್ಟು ನೀವು ಅನ್ಯಾಹಾರ ಅಂದ್ರೆ ಮಾಂಸಾಹಾರ ಸೇವನೆಯನ್ನ ನಿಲ್ಲಿಸಿ, ಸಾಧ್ಯ ಆಗಿಲ್ಲ ಅಂತಂದ್ರೆ ಮಂಗಳವಾರ ಮತ್ತೆ ಗುರುವಾರ ಅಟ್ಲೀಸ್ಟ್ ನೀವು ನಾನ್ ವೆಜ್ ಅನ್ನ ತಿನ್ನಬಾರ್ದು. ಹನುಮಾನ್ ಚಾಲಿಸ ಓದೋದನ್ನ ಕೂಡ ಮರಿಬೇಡಿ. ಇನ್ನು 4 ಡ್ರೈವರ್ ನಂಬರ್ 4 ಅಂದ್ರೆ ನೀವು ಯಾವುದೇ ತಿಂಗಳ 4ನೇ ತಾರೀಕು ಅಥವಾ 13ನೇ ತಾರೀಕು ಅಥವಾ 22ನೇ ತಾರೀಕು ಅಥವಾ 31ನೇ ತಾರೀಕು ಹುಟ್ಟಿದ್ರೆ ನಿಮ್ಮ ಡ್ರೈವರ್ ನಂಬರ್ 4 ಆಗಿರುತ್ತೆ. ನಿಮ್ಮ ಆರೋಗ್ಯದ ಕಡೆ ಬಹಳ ಎಚ್ಚರ ಇರಬೇಕು. ಯಾಕೆಂದ್ರೆ ರಾಹು ತುಂಬಾ ಸ್ಪೀಡ್, ಮಂಗಳ ಕೂಡ ಫೈರ್ ಸ್ಪೀಡ್ ಇರುವಂತವ್ರು. ಹಾಗಾಗಿ ಆ ಭರದಲ್ಲಿ ಏನೇನೋ ತಿಂದು ಎಕ್ಸರ್ಸೈಸ್ ಮಾಡದೆ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವಂತಹ ಬಹಳ ಚಾನ್ಸಸ್ ಇದೆ. ಈ ವರ್ಷ ತುಂಬಾ ಹುಷಾರಾಗಿರ್ಬೇಕು. ಇನ್ನು ನೀವು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವರ್ಷದ ಕೊನೆಯಲ್ಲಿ ನಿಮಗೆ ಒಳ್ಳೆ ಅವಕಾಶ ಇದೆ. ಆದ್ರೆ ಸಾಧ್ಯವಾದಷ್ಟು ಏಪ್ರಿಲ್ ಅಂದ್ರೆ 4ನೇ ತಿಂಗಳು, ಸೆಪ್ಟೆಂಬರ್ ಅಂದ್ರೆ 9ನೇ ತಿಂಗಳು, ಈ 2 ತಿಂಗಳು ಆದಷ್ಟು ಮದುವೆಯಾಗದೆ ಇರೋ ತರ ನೋಡ್ಕೊಳ್ಳಿ. ಬೇರೆ ತಿಂಗಳು ನಿಮ್ಗೆ ಶುಭವಾಗಿದೆ. ಒಂದ್ ವೇಳೆ ನಿಮ್ಗೆ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಪ್ರೀತಿಯಿಂದ, ಎಚ್ಚರದಿಂದ ನೀವು ಇರಬೇಕು. ಯಾಕೆ ಅಂತಂದ್ರೆ ನಿಮ್ಮ ಮಾತು, ಸಿಟ್ಟು, ಆ ಭರದಲ್ಲಿ ನೀವು ಆಡೋ ಮಾತುಗಳು ಬಹಳ ನೋವನ್ನ ತಂದು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಕೆಲವು ಬಿರುಕು ಬೀಳುವಂತ ಸಾಧ್ಯತೆಗಳು ಇದೆ. ಹುಷಾರಾಗಿದೆ. ಆಮೇಲೆ ಇನ್ನು ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ ಲೈಫ್ 2024ರಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರು ಒಳ್ಳೆ ಸ್ಕೋರ್ ಮಾಡಿರ್ತೀರಾ. ಆದ್ರೆ 2024ಕ್ಕಿಂತ ಜಾಸ್ತಿ ಎಫರ್ಟ್ ಅನ್ನ ನೀವು ಹಾಕಬೇಕು. ಅದರಿಂದ ನಿಮ್ಮ ವಿದ್ಯಾರ್ಥಿ ಜೀವನ ಕೂಡ ಚೆನ್ನಾಗಿ ಯಶಸ್ಸು ಕಾಣುತ್ತೆ. ಇನ್ನು ನಿಮ್ಮ ಉದ್ಯೋಗ ಜೀವನದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಯಶಸ್ಸು ಕಾಣುವಂತ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ಏನು ರೆಮಿಡೀಸ್ ಅನ್ನ ನೀವು ಪಾಲಿಸಬೇಕು ಈ ವರ್ಷ? ನೀವು ವೆಸ್ಟ್ ಕಾರ್ನರ್, ನಿಮ್ಮ ಮನೆಯ ವೆಸ್ಟ್ ಕಾರ್ನರ್ ಅಂತಂದ್ರೆ ಪಶ್ಚಿಮ ದಿಕ್ಕನ್ನ ತುಂಬಾ ಕ್ಲೀನ್ ಆಗಿ ಇರ್ತೀರಿ. ಅಲ್ಲೇ ಯಾವುದೇ ಕೊಳಕಾಗ್ಲಿ ಅಥವಾ ಚಪ್ಪಲಿಗಳಾಗ್ಲಿ ಇರದೇ ಇರೋ ತರ ನೋಡ್ಕೊಳ್ಳಿ. ಹಾಗೆಯೇ ವೆಸ್ಟ್ ದಿಕ್ಕಲ್ಲಿ, ಪಶ್ಚಿಮ ದಿಕ್ಕಲ್ಲಿ ಕೆಂಪು ಬಣ್ಣದ ಯಾವುದೇ ವಸ್ತುವನ್ನಾಗ್ಲಿ ಬಟ್ಟೆಯನ್ನಾಗ್ಲಿ ಇಡಬೇಡಿ. ನೀವು ಕೂಡ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸುವುದನ್ನ ಆದಷ್ಟು ಕಡಿಮೆ ಮಾಡಿ. ಇಂಟರ್ವ್ಯೂಗೆ ಹೋಗ್ತೀರಾ ಅಥವಾ ಮನೆಯಲ್ಲಿ ಏನೋ ಫಂಕ್ಷನ್ ನಡೆಯುತ್ತೆ, ದೂರ ಟ್ರಾವೆಲ್ ಮಾಡ್ತೀರಾ ಅಂತ ಸಂದರ್ಭಗಳಲ್ಲಿ ಅದನ್ನ ಅವಾಯ್ಡ್ ಮಾಡಿ. ಹಾಗೆ ನಿಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಹನುಮಾನ್ ಚಾಲಿಸ ಓದೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.